ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಇನ್ನು ಕುಂಬಳಕಾಯಿ ಕಳ್ಳ ಅಂದ್ರೆ ಬಿಜೆಪಿ ಏಕೆ ಹೆಗಲು ಮುಟ್ಕೊಳ್ಬೇಕು? ರಾಜ್ಯ ಬಿಜೆಪಿ ನಾಯಕರುಗಳಿಗೆ ಸಚಿವ ಪ್ರಿಯಾಂಕಾ ಖರ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ವಿಧೇಯಕಕ್ಕೆ ಬಿಜೆಪಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇತ್ತು. ಬಿಲ್ನಲ್ಲಿ ಮಾಧ್ಯಮ, ಸಂಘ ಸಂಸ್ಥೆ, ರಾಜಕೀಯ ಪಕ್ಷ ಅಂತ ಹೇಳಿಲ್ಲ. ಬಿಜೆಪಿ ನಾಯಕರಿಗೆ ಏಕೆ ಆತಂಕ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬೇಕಾದ್ರೆ ಸಲಹೆ ಕೊಟ್ರೆ ಬಿಲ್ನಲ್ಲಿ ತಿದ್ದುಪಡಿ ತರೋದಕ್ಕೆ ಸರ್ಕಾರ ಸಿದ್ಧ ಇದೆ ಅಂತ ಖರ್ಗೆ ಹೇಳಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು ನೇರವಾಗಿ ಬಿಜೆಪಿಯ ನಾಯಕರ ವಿರುದ್ಧವಾಗಿ ವಾಗ್ದಾಳಿ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ವಿಧೇಯಕಕ್ಕೆ ಸಂಬಂಧಪಟ್ಟ ಹಾಗೆ. ಭಾರತೀಯ ಜನತಾ ಪಕ್ಷ ಅಂತ ನಾವು ಹೇಳಿದೀವ ಅಥವಾ ಅವರ ಸಂಘ ಸಂಸ್ಥೆಗಳ ಹೆಸರು ಹೇಳಿದೀವ? ಯಾರಿಗೆ ಕಾನೂನು ಎಲ್ಲರಿಗೂ ಒಂದೇ. ನಾನು ದ್ವೇಷ ಭಾಷಣ ಮಾಡಿದ್ರು ನನಗೆ ಅನ್ವಯಿಸ್ತದೆ, ಅವ್ರು ಮಾಡಿದ್ರು ಅವ್ರಿಗೆ ಅನ್ವಯಿಸ್ತದೆ. ಇವ್ರು ಯಾರು ಸಂವಿಧಾನಕ್ಕಿಂತ ಮೇಲಲ್ಲ, ಕಾನೂನಿಗಿಂತ ಮೇಲಲ್ಲ. ಅದರಲ್ಲಿ ಏನಾದರೂ ಈ ದ್ವೇಷ ಭಾಷಣದಲ್ಲಿ ಏನಾದರೂ ನ್ಯೂನತೆಗಳಿದ್ದರೆ, ಅಕಸ್ಮಾತ್ ಯಾವುದಾದ್ರೂ ಕೆಲವು ಜನರಿಗೆ ಇದರಲ್ಲಿ ಇನ್ನೂ ಸ್ವಲ್ಪ ತಿದ್ದುಪಡಿಗಳು ತರಬೇಕಾದ್ರೆ ಅದನ್ನು ಕೂಡ ಸರ್ಕಾರ ಕೇಳಲಿಕ್ಕೆ ತಯಾರಿದೆ. ಆದರೆ ಇದರಿಂದ ನಮಗೆ ಟಾರ್ಗೆಟ್ ಮಾಡ್ತಾ ಇದ್ದೀವಿ, ಏನೋ ಬಿ ಜೆ ಪಿಯವ್ರಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ, RSSಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾಕೆ? ಅದಕ್ಕೆ ಯಾಕೆ ಅವ್ರಿಗೆ ಹಂಗೆ ಅನ್ನಿಸ್ತಾ ಇದೆ? ಅವರು ಕಾನೂನು ಪ್ರಕಾರ ನಡ್ಕೊಳ್ಳಿ, ನಾವು ಕಾನೂನು ಪ್ರಕಾರ ನಡ್ಕೊಳ್ಳೋಣ. ಮಾಧ್ಯಮಗಳು ನೋಡಿ, ಮಿಸ್ಇನ್ಫಾರ್ಮೇಷನ್ನು ಮತ್ತು ಹೇಟ್ ಸ್ಪೀಚ್ ಬಿಲ್ ಕಾಯ್ದೆಗಳನ್ನು ನಾವು ಇದು 1 ವರ್ಷ ಹಿಂದೆ ಮಾಧ್ಯಮವ್ರ ಜೊತೆನೇ ಚರ್ಚೆ ಮಾಡಿದ್ದೀನಿ. ನೀವೆಲ್ಲರೂ ಕೂಡ ನನ್ನ ಜೊತೆನೇ ಕೂತ್ಕೊಂಡು ಬಹಿರಂಗವಾಗಿ 4 ತಾಸು ಮಿಸ್ಇನ್ಫಾರ್ಮೇಷನ್ ಬಿಲ್ ಬಗ್ಗೆ ಇರ್ಬೋದು, ಫೇಕ್ ನ್ಯೂಸ್ ಬಿಲ್ ಬಗ್ಗೆ ಇರ್ಬೋದು, ಮತ್ತು ಹೇಟ್ ಸ್ಪೀಚ್ ಬಗ್ಗೆ ನಾವೇ ಚರ್ಚೆ ಮಾಡಿದ್ದೀವಿ. ನಾನು ಈಗಲೂ ಹೇಳ್ತಾ ಇದ್ದೀವಲ್ಲ, ಅಂಥದ್ದೇನಾದರೂ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಅನಿಸ್ತಾ ಇದ್ದರೆ, ದ್ವೇಷ ಭಾಷಣದ ಕಾಯ್ದೆ ಮಾಧ್ಯಮದವರಿಗೆ ಏನಾದರೂ ಎಫೆಕ್ಟ್ ಆಗ್ತದೆ ಅಂದರೆ ಸಲಹೆ ಕೊಡಿ, ವಿಲ್ ಅಮೆಂಡ್ ಇಟ್. ಆದರೆ ಇದು ಮಾಧ್ಯಮದವರು ಇರ್ಬೋದು ಅಥವಾ ರಾಜಕೀಯ ಪಕ್ಷದವ್ರು ಇರ್ಬೋದು, ಸಂಘಟನೆಗಳು ಇರ್ಬೋದು ಅಂತ ನಾವು ಎಲ್ಲೂ ಹೇಳಿಲ್ಲ ಅಲ್ಲ. ದ್ವೇಷ ಭಾಷಣ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಅವರು ಹೇಳಿದ್ದಾರೆ. ಅದ್ರ ಪ್ರಕಾರ ಕಾಯ್ದೆ ತಂದಿದ್ದೇವೆ ಅಷ್ಟೇ. BNS ಆ್ಯಕ್ಟಲ್ಲಿ ಇದ್ದರೆ ಅದನ್ನು ಸದೃಢಗೊಳಿಸಬಾರ್ದು ಅಂತ ಎಲ್ಲಾದರೂ ಇದೆಯಾ? ಈಗ ಉದಾಹರಣೆಗೆ ಇನ್ನೊಂದು ಕಾಯ್ದೆಯನ್ನು ನಾವು ತಂದಿದ್ದೀವಿ, ಏನು ಈ ಸೋಷಿಯಲ್ ಎಕ್ಸ್ಕಮ್ಯುನಿಕೇಷನ್ ಬಗ್ಗೆ ತಂದಿದ್ದೀವಿ. ಅದಕ್ಕೂ ಕಾಯ್ದೆ ಇದೆ ಅಲ್ಲ ಸರಿ, ಅದಕ್ಕೂ BNSSನಲ್ಲಿದೆ, ಅಟ್ರಾಸಿಟಿಗೂ BNSSನಲ್ಲಿದೆ. ಆದರೂ ಕೂಡ ಒಂದು ನಿಯಮ, ಒಂದು ಕಾಯ್ದೆ ತಂದರೆ ಎಲ್ಲರಿಗೂ ಅನುಕೂಲ ಕೂಡ ಆಗ್ತದೆ. ಅದು ಆ BNSS ಸೆಕ್ಷನ್ಸೇ ಹಾಕಬೇಕಲ್ಲ ನಾವು. ಹೊಸದು ಯಾವುದು BNS ಸೆಕ್ಷನ್ನು ಅಥವಾ ಹಳೆ IPC ಸೆಕ್ಷನ್ ನಾವು ಸೃಷ್ಟಿ ಮಾಡಿ ಹಾಕೋಕ್ಕಾಗೋದಿಲ್ಲ ಅಲ್ಲ. ಆದರೆ BJP ಅವರಿಗೆ ಯಾಕೆ ಆತಂಕ ಅಂತ ತಾವು ಅವ್ರಿಗೆ ಕೇಳಬೇಕು, ನಮಗಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.